ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ನನ್ನೆಲ್ಲ ಆತ್ಮೀಯ ಗಾರ್ಜಿಯಸ್ ಸಂಬಂಧರಿಗೆ ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ನನ್ನೆಲ್ಲ ಆತ್ಮೀಯ ಗಾರ್ಜಿಯಸ್ ಸಂಬಂಧರಿಗೆ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾವ್ ಎ ಬ್ಲೆಸ್ಡ್ ಆ್ಯಂಡ್ ಬ್ಯೂಟಿಫುಲ್ ಮದರ್ಸ್ ಡೇ. ಸ್ನೇಹಿತರೆ ಮತ್ತು ನಮ್ಮ ಮುದ್ದು ಮಕ್ಕಳೇ, ಅಮ್ಮ, ವಾ, ಎಷ್ಟು ಅದ್ಭುತ ಸವಿಯಾದ ಪದ! ಈ ಜಗತ್ತಿನ ಅತ್ಯಂತ ಸುಂದರ ಮತ್ತು ಅಪ್ರತಿಮವಾದ ಬಂಗಾರದಷ್ಟೇ ಪವಿತ್ರವಾದ ಪದ ಯಾವುದೆಂದರೆ ಅಮ್ಮ ಎನ್ನಬಹುದಲ್ವಾ? ಅಮ್ಮ, ಜಗತ್ತಿನೆಲ್ಲೆಡೆ ಇರುವ ಅಮ್ಮ, ಭೂಮಿಯ ಮೇಲಿರುವ ಅಕ್ಷಯ ಪಾತ್ರೆ, ಪ್ರೇಮದ ಅಕ್ಷಯ ಪಾತ್ರೆ. ತಾಯಿಯ ಪ್ರೀತಿ, ತ್ಯಾಗ ಮತ್ತು ಮಮತೆಯ ವಾತ್ಸಲ್ಯಕ್ಕೆ ಅಮ್ಮನೇ ಸಾಟಿ. ಕಷ್ಟ ನೋವುಗಳಲ್ಲಿ ಅಮ್ಮ ಅಮೃತಕ್ಕೆ ಸಮಾನವಾದ ಆದರಣೆ. ಸೋತ ಗಳಿಗೆಯಲ್ಲೂ ಪ್ರತಿ ಅಮ್ಮ ಮಕ್ಕಳ ಬೆನ್ನೆಲುಬು ಅಲ್ವೇ ಸ್ನೇಹಿತರೆ? ತನ್ನ ಸುಖ, ಸಂತೋಷ, ಕನಸು ಯಾವುದನ್ನೂ ಯೋಚಿಸೋದಿಲ್ಲ. ತನ್ನ ಮಕ್ಕಳಿಗಾಗಿ, ಸಿರ್ಫ್ ತನ್ನ ಮಕ್ಕಳಿಗಾಗಿ ಬದುಕಿ ಬಿಡುವಳು, ಬದುಕುವಳು ಕೂಡ. ನಮ್ಮ ಅಮ್ಮಂದಿರ ಪ್ರೇಮದ ಪರಿ ಬದುಕಿಗೆ ಒತ್ತಾಸೆಯಾಗಿ ನಿಂತ ಅಮ್ಮನ ರೂಪಕ್ಕೂ, ಈಗ ನಾವು ಅಮ್ಮಂದಿರಾದಾಗ ನಮ್ಮ ಮಕ್ಕಳಿಗೆ, ಅಂದರೆ ಈಗ ಪ್ರಸ್ತುತ ಜಂಜಿ ಎಂಬುದಾಗಿ ಕರೆಯುತ್ತಿರುವ ಮಕ್ಕಳ ತಾಯಂದಿರಾಗಿ ನಾವು ಮಕ್ಕಳಿಗೆ ನಮ್ಮ ರೆಕ್ಕೆಗಳನ್ನು ಕೊಟ್ಟು ಬಿಟ್ಟಿದ್ದೇವೆ. ಆರಲೆಂದು, ಪ್ರಪಂಚದ ಕಟ್ಟ ಕಡೆಯವರೆಗೂ ಆ ರೆಕ್ಕೆಗಳು ಚಾಚಲೆಂದು. ರೆಕ್ಕೆ ಪಡೆದಿರುವ ಮಕ್ಕಳ ಪ್ರಬುದ್ಧತೆಗೆ ಅದು ಮ್ಯಾಜಿಕ್ ಆಗಿ ಬೆಳೆಸಲ್ಪಡುತ್ತಿದೆ. ಇದನ್ನು ನೋಡಿದಾಗ ಅಮ್ಮಂದಿರಾಗಿ ನಾವು ಭರತ ಖಂಡದ ಸಾರ್ವಭೌಮನ ಅಥವಾ ಸಾರ್ವಭೌಮಳ ತಾಯಿಯಂತೆ ಆನಂದಿಸುತ್ತಿರುವುದರಲ್ಲಿ ಸಂಶಯವೇ ಇಲ್ಲ. ಅದು ನಮ್ಮ ಮಕ್ಕಳಾಗಲಿ, ನಮ್ಮ ಸ್ನೇಹಿತರ ಮಕ್ಕಳಾಗಲಿ, ನಮ್ಮ ನೆರೆಹೊರೆಯ ಮಕ್ಕಳಾಗಲಿ, ಅಂತೂ ನಮ್ಮ ಕಣ್ಣ ಮುಂದೆ ಬೆಳೆದ ಪ್ರತಿ ಮಗುವಿನ ಸಾಧನೆಯು ಮನಪೂರ್ವಕವಾಗಿ ಆನಂದಿಸುವ ಆತ್ಮವೇ ಅಮ್ಮ. ಹೌದಲ್ವಾ? ಕರೆಕ್ಟ್ ಅಲ್ವಾ? ಅಮ್ಮ ಮಕ್ಕಳೇ, ನಿಮಗೆ ಗೊತ್ತಾ, ಅಮ್ಮನ ಪ್ರತಿ ನಗುವಿನ ಹಿಂದೆ ಒಂದು ಹೋರಾಟ, ತ್ಯಾಗ, ಅಷ್ಟೇಕೆ ಹೇಳಲಾಗದಷ್ಟು ನೋವಿರುತ್ತೆ. ಪ್ರತಿ ಕುಟುಂಬವು ಉಸಿರಾಡುತ್ತಿದೆ ಅಂದರೆ ಅದು ಅಮ್ಮನಿಂದಲೇ. ಒಂದು ಕಡೆ ನಮ್ಮ ಸನ್ಮಾನ್ಯ ಲೇಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನರಬಲ್ ಅಬ್ದುಲ್ ಕಲಾಂಜಿ ಅವರು ಹೇಳಿದ್ದಾರೆ, ತಂದೆ ಅಂದರೆ ಅಪ್ಪ ಮನೆಯ ಹೃದಯವಾದರೆ, ತಾಯಿ ಅಂದರೆ ಅಮ್ಮ ಮನೆಯ ಹೃದಯ ಬಡಿತವೆಂದು. ಎಷ್ಟು ಚೆನ್ನಾಗಿದೆ ನೋಡಿ. ಕಳೆದ ವಾರ ನ್ಯೂಸ್, ಟಿವಿ ಎಲ್ಲದರಲ್ಲೂ ಜಬಲ್ಪುರ್ನಲ್ಲಿ ಹಡಗು ಮುಳುಗಿದ ವಿಷಯದಲ್ಲಿ ಒಬ್ಬ ತಾಯಿ ತನ್ನ ಮಗನನ್ನು ಅಪ್ಪಿಕೊಂಡೇ ಚಿರನಿದ್ರೆಗೆ ಜಾರಿರುವ ಮನ ಕಲುಕುವ ದೃಶ್ಯ ಮತ್ತು ಕೋಟರ್ಸ್ ನಾನಾ ರೀತಿಯಾದ ಅಮ್ಮನ ಪ್ರೀತಿಯ ಬಗ್ಗೆ ವಿಮರ್ಶೆಗಳನ್ನು ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನೋಡಿದೆವು. ಆಕೆಗೆ ಪ್ರಪಂಚದ ಎಲ್ಲ ತಾಯಂದರ ಪರವಾಗಿ 100 ನಮನಗಳು. ದೇವರೊಟ್ಟಿಗೆ ದೇವದೂತಳಾಗಿ ದೇವ ಸನ್ನಿಧಾನದಲ್ಲಿ ಆಕೆ ಶಾಂತಿ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತ, ಮಕ್ಕಳೇ, ಸ್ನೇಹಿತರೆ, ಒಂದು ಕ್ಷಣ ಕಣ್ಮುಚ್ಚಿ ನಮ್ಮ ಅಮ್ಮಂದಿರ ನೆನಪು ಮಾಡಿಕೊಳ್ಳುವ. ಹೌದು, ಬದುಕಿನ ತಿರುವುಗಳಲ್ಲಿ ಸಡನ್ನಾಗಿ ಎದುರಾಗುವ ಆಪತ್ತಿನ ಕ್ಷಣ ಹೃದಯದಲ್ಲಿ ಭಯ ಮೂಡಿಸಿದರು ತನ್ನ ಮಕ್ಕಳಿಗಾಗಿ ದೇವರಲ್ಲಿ ಮೊರೆ ಇಟ್ಟು ನಿಂತ ತಾಯಿ ನಮ್ಮ ಅಮ್ಮನಾಗಿರಬಹುದೇ? ಮೃತ್ಯುವಿನ ಕದ ತಟ್ಟಲು ಸಿದ್ಧವಾಗಿರುವ ಮಗುವನ್ನ ಆರೋಗ್ಯ ಪಡೆದು ಮನೆಗೆ ಕರೆತಂದ ತಾಯಿಯಾಗಿರಬಹುದೇ? ಸಂಪೂರ್ಣ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ಕಂದನ ತಾಯಿಯಾಗಿ ಸಮಾಜದಲ್ಲಿ ಮಾನ್ಯತೆಗೆ ದಾರಿ ತೋರಿದ ಅಮ್ಮ ಎದುರಿಸಿದ ಅವಮಾನಕ್ಕೆ ಎಣೆಯುಂಟೆ ಸ್ನೇಹಿತರೆ? ಒಂಟಿ ತಾಯಿಯಾಗಿ ಹೋರಾಟದಲ್ಲಿ ಬದುಕು ಕಟ್ಟಿ ಜೀವನ ಮೌಲ್ಯದೊಡನೆ ಉನ್ನತ ವ್ಯಕ್ತಿಯಾಗಿ ಮಾಡಿರುವ ಅಮ್ಮನಾಗಿರುವವರೂ ಇದ್ದಾರೆ ಅಲ್ವೇ ಆತ್ಮೀಯರೇ? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಎಂಬ ಗಾದೆ ನಮ್ಮೆಲ್ಲರಿಗೆ ಗೊತ್ತು. ನೋವು, ನಲಿವು, ಸೋಲು, ಗೆಲುವು ಎಲ್ಲದಕ್ಕೂ ನಾವು ನಮ್ಮ ಭಾವನೆ ತೋರಿಸುವುದು ಅಮ್ಮ ಎಂಬ ಶಬ್ದದಿಂದಲ್ಲವೇ ಸ್ನೇಹಿತರೆ? ಏನೇ ಇರಲಿ, ಯಾವುದೇ ಸಂದರ್ಭವಿರಲಿ, ಪ್ರತಿಯೊಬ್ಬರ ಬದುಕು ಒಂದು ಕಥೆಯೇ. ಸುತ್ತುವರಿಯುವ ಬದುಕಿನ ಭಯಂಕರ ಅಲೆಗಳಿಗಿಂತ ಅಮ್ಮನ ಮಮತೆಯ ಆಳ ದೊಡ್ಡದು.
ಹಾಗಾಗಿಯೇ ಸಾವು ಅಪ್ಪುತ್ತೆ ಎಂಬ ಅರಿವಿದ್ದರೂ, ಬದುಕು ನನ್ನ ಮಣ್ಣು ಮಾಡುತ್ತೆ ಎಂಬ ಅರಿವಿದ್ದರೂ, ಸಾವು ಮನೆಯ ಕದ ತಟ್ಟಿದರೂ ತಾಯಿಯ ಅಪ್ಪುಗೆ ಎಂದಿಗೂ ಸಡಿಲವಾಗಲಿಲ್ಲ. ಜಬ್ಬಲ್ಪುರದ ಅಮ್ಮನ ಅಪ್ಪುಗೆ ಎಷ್ಟೇ ಸುಭದ್ರ ಮಮತೆಯ ಹೊಡಲು ನಮ್ಮ ಅಮ್ಮನದೂ ಕೂಡ. ಅಲ್ವೇ ಸ್ನೇಹಿತರೆ? ನಾವು ನಮ್ಮ ಮಕ್ಕಳನ್ನ ಉಳಿಸಿಕೊಳ್ಳಬೇಕು ಎಂಬ ಹಂಬಲವನ್ನೇ ಆ ಅಪ್ಪುಗೆಯಲ್ಲಿ ನಾವು ನೋಡ್ತೇವೆ. ನಮ್ಮ ತಾಯಿಯ ಪ್ರಾರ್ಥನೆಯಲ್ಲೂ ನಾವು ನೋಡುವವರಾಗಿದ್ದೇವೆ. ಅಮ್ಮನ ಹಂಬಲ ಅದು ಏನೇ ಆಗಿರಲಿ, ತನ್ನ ಮಕ್ಕಳಿಗಾಗಿ, ಮಗುಗಾಗಿ, ಮಗನಿಗಾಗಿ, ಮಗಳಿಗಾಗಿ ಒಂದು ಅದ್ಭುತ ಶಕ್ತಿಯಾಗುವ ಅಮ್ಮನ ಹಂಬಲ ದೈವತ್ವಕ್ಕೂ ಮೀರಿದ ಒಂದು ಅದ್ಭುತ ಶಕ್ತಿ ಆತ್ಮೀಯರೇ. ಎಷ್ಟೋ ಬಾರಿ ತಾಯಿಯ ಕಣ್ಣೀರಿಗೆ ದೇವರು ಕೂಡ ನಡುಗುವ, ಕ್ಷಣ ವಿಳಂಬಿಸದೆ ಕಣ್ಣೀರು ಒರೆಸಲು ಬರುವ ಅದೇ ಅಮ್ಮನ ಪ್ರೀತಿ. ಕೊನೆ ಉಸಿರು ಇರುವವರೆಗೂ ಅಮ್ಮ ಎಂದಿಗೂ ಮಕ್ಕಳ ಮೇಲಿನ ಮಮತೆ ಬಿಟ್ಟುಕೊಡಲ್ಲ. ಆಕೆಯ ಗರ್ಭದಲ್ಲಿ ಹುಟ್ಟಿ ಎದೆ ಹಾಲು ಕುಡಿದು ಬೆಳೆದು 6 ಅಡಿ ಮನುಷ್ಯಳಾದರೂ ಅಮ್ಮನಿಗೆ ಆ 6 ಅಡಿ ವ್ಯಕ್ತಿ ಮಗುವೆ. ಮರಿಬೇಡಿ ಮಕ್ಕಳೇ. ಸ್ನೇಹಿತರೆ, ಕೊನೆ ಮಾತು, ಬದುಕಿನ ತಿರುವುಗಳಲ್ಲಿ ಯಾರೂ ನನ್ನವರಲ್ಲ ಎಂಬ ಅರಿವಿನೊಡನೆ ಮಕ್ಕಳಿಗಾಗಿ ಉಸಿರು ಹಿಡಿದು ಸುಂದರ ಬದುಕಿಗೆ ಮುನ್ನುಡಿ ಬರೆಯಲು ಹೊರಡುವ ಪ್ರತಿಯೊಬ್ಬ ಒಂಟಿ ತಾಯಿ, ಸಿಂಗಲ್ ಮದರ್ಗೆ ಹೃದಯದಿಂದ ವಂದಿಸುತ್ತಾ, ನೀವು ನಿಮ್ಮ ಮಗುವಿನ ಕನಸುಗಳಿಗೆ ರೆಕ್ಕೆ ಕೊಟ್ಟು ಆ ರೆಕ್ಕೆ ಜೊತೆಯಲ್ಲಿ ಹಾರುತ್ತಾ ಹೊಸ ಅಧ್ಯಾಯ ಬರೆಯಿರಿ ಎಂದು ಹೃದಯದಿಂದ ಹಾರೈಸುವೆ. ನನ್ನೆಲ್ಲ ಹೋರಾಟದ ತಾಯಂದರಿಗೂ ಸಹ ನಾನು ಹೃದಯದಿಂದ ಹಾರೈಸುತ್ತಾ, ಅಮ್ಮ ಎಂದರೆ ಬದುಕಿನ ಉಸಿರಾಟ, ಶಬ್ದಗಳಲ್ಲಿ ಕಟ್ಟಿ ಕೊಡಲಾರದ ಭಾವನೆ, ಸ್ವಾರ್ಥವಿಲ್ಲದ ಪ್ರೀತಿ ಅಮ್ಮನದು. ತನ್ನ ಸೋಲುಗಳಲ್ಲೇ ಮಕ್ಕಳ ಗೆಲುವು ಕಾಣುವ ನಿಷ್ಕಳಂಕ ವ್ಯಕ್ತಿತ್ವವೇ ಅಮ್ಮ. ನಿಷ್ಕಳಂಕ ಪ್ರೀತಿ, ಮಮತೆಗೆ ಇನ್ನೊಂದು ಹೆಸರು ಅಮ್ಮ. ಹೌದಲ್ವಾ ಸ್ನೇಹಿತರೆ? ಟೇಕ್ ಕೇರ್. ಗಾಡ್ ಬ್ಲೆಸ್.